ಹಾಯ್ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಅಂಡ್ ವೆಲ್ಕಮ್ ಟು ದ ಚಾನಲ್. ಇವತ್ತು ತುಂಬಾ ಸ್ಪೆಷಲ್ ಡೇ ಆಯ್ತಾ, ನನ್ನ ಸ್ಪೆಷಲ್ ಪರ್ಸನ್ನ ಸ್ಪೆಷಲ್ ದಿನ ಇವತ್ತು. ಆದ್ರೆ ಈ ವರ್ಷ ಡಿಫ್ರೆಂಟ್ ಆಗಿರುತ್ತೆ. ದೀಪು ಪ್ರಕಾರ ಏನು ಮಾಡೋದು ಬೇಡ, ಕೇಕ್ ಕಟ್ಟಿಂಗು ಬೇಡ, ಮಾಮೂಲಿ ಮನೆಯಲ್ಲೇ ಸುಮ್ಮನೆ ಡಿನ್ನರ್ ಮಾಡೋಣ ಮಲ್ಕೊಳ್ಳೋಣ ಅಂತ ಅಷ್ಟೇ. ಬಿಕಾಸ್ ಅವ್ರಿಗೆ ವರ್ಕ್ ತುಂಬಾ ಹೆವಿ ಇರೋದ್ರಿಂದ ಬ್ಯಾಕ್ ಪೇನ್ ಇಶ್ಯೂಸ್ ಇದೆ ಇತ್ತೀಚೆಗೆ, ಸೊ ಏನು ಬೇಡ ಅಂತ ಅನಿಸ್ತಾ ಇದೆ. ಬಟ್ ಅದರಲ್ಲೂ ಇವರಿಬ್ರು ಬಿಟ್ಟಿಲ್ಲ, ಮಾಡ್ಲೇಬೇಕು ಅಂತ ಇವರು ಮನೆಗೆ ಹೋಗಿರೋರು ವಾಪಸ್ ಬಂದಿದ್ದಾರೆ. ಇಲ್ಲ, ಮಗನ ಬರ್ತ್ಡೇ ನಾನು ಸೆಲೆಬ್ರೇಟ್ ಮಾಡ್ಲೇಬೇಕು ನಾವು ಅಂತ. ಅವ್ರು ಇನ್ನೇನು ಇವಾಗ ಕೆಲ್ಸನ ಬಂದಿದ್ದಾರೆ. ದೀಪು ಅವ್ರ ಪಾಡಿಗೆ ಅವ್ರು ಊಟ ಮಾಡ್ತಾ ಇದ್ದಾರೆ. ಸೀಟ್ ಇಸ್ 4 o'clock. ಇವಾಗ ಅವ್ರು ಊಟ ಮಾಡ್ತಾ ಇದ್ದಾರೆ. ಅಷ್ಟು ಬಿಸಿ ಇರುತ್ತೆ ಅವ್ರ ವರ್ಕ್. ಊಟ ಮಾಡಿ ನಿದ್ದೆ ಮಾಡ್ತಾರೆ. ಅವ್ರ ಪ್ರಕಾರ ನಾರ್ಮಲ್ ಆಗಿ ಡಿನ್ನರ್ ಮಾಡೋದು ಅಷ್ಟೇ. ಬಟ್ ಇವತ್ತು ಅಳಿಯನ ಬರ್ತ್ಡೇ, ನಮ್ಮ ಮಗನ ಬರ್ತಡೇ ಇವತ್ತು. ನಾವಿಬ್ರು ಒಟ್ಟಿಗೆ ಈ ಸಲ ಒಟ್ಟಿಗೆ ಇರೋದ್ರಿಂದ ಅಡಿಗೆ ಮಾಡಿ ಬಡಿಸ್ಬೇಕು ಮಗನಿಗೆ. ಇವತ್ತು ನಮ್ದೇ ಸ್ಪೆಷಲ್. ಅದಕ್ಕೂ ಮುಂಚೆ ಇಬ್ರು ಪ್ರೀತಿಯಿಂದ ಇಲ್ಲಿ ತನಕ ಬಂದಿದ್ದಾರೆ. ಮಗನ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಬೇಕು ಅಂದ್ರೆ ಏನಾದ್ರೂ ಇರ್ಬೇಕಲ್ವಾ, ಯಾಕೆ ಏನು ಅಂತ ನನಗೆ ಕುತೂಹಲ. ಆ್ಯಂಡ್ ಈ ವಿಡಿಯೋ ನೋಡಿದ್ರೆ ದೀಪು ಅಫ್ಕೋರ್ಸ್ ನೋಡ್ತಾರೆ, ಅವರು ಇಷ್ಟಪಡ್ತಾರೆ ಅಂತ. ಕೆಲವೊಂದು ವಿಚಾರಗಳು ನನ್ನ ಹುಡುಗನ ಬಗ್ಗೆ ಆ್ಯಂಡ್ ನಿಮ್ಮ ಪ್ರೀತಿಯ ಡಾಕ್ಟರ್ ಬಗ್ಗೆ ಈ ವಿಡಿಯೋ ನೋಡ್ತಾ ನಿಮ್ಗೂ ಗೊತ್ತಾಗುತ್ತೆ. ಆ್ಯಂಡ್ ಇನ್ಸ್ಪೈರಿಂಗ್ ಕಥೆಗಳು ಶೇರ್ ಮಾಡ್ತಾ ಇರ್ತೀನಿ. ಸೊ ಹಾಗಾಗಿ ವಿಡಿಯೋನ ಕೊನೆ ತನಕ ನೋಡಿ. ನನ್ನ ಬರ್ತ್ಡೇಗೆ ಇಷ್ಟೆಲ್ಲ ಕಷ್ಟಪಟ್ಟಿಲ್ಲ ನೀವು, ಪಾಪ ನನಗೆ ನಮ್ಮ ಅಡಿಗೆ ಅಕ್ಕನೇ ಕಷ್ಟಪಟ್ಟಿದ್ದು ಅಲ್ವಾ. ನಾನ್ ಬರ್ತೀನಿ ಅಂದೆ ತಾನೆ, ನೀನ್ ಬೇಡ ಬೇಡ ಅಡಿಗೆ ಬಂದ್ರಿ. ನಮ್ಮಮ್ಮ ಬಂದ್ರ, ಅವ್ರಿಗೆ ಗೊತ್ತಿತ್ತು ಬಂದಿಲ್ಲ. ಪಾಪ ಅವ್ರ ದೂರ ಅಲ್ವಾ, ಯಾಕಂದ್ರೆ ನಾನೇ ಪಾಪ ಮಾಡಿದೀನಿ ನಿಮ್ಗೆ. ಅಲ್ಲ ಈಗ ಇವಾಗ್ಲೂ ನೀವು ಪಾಪ ಅಲ್ಲಿ ಮದುವೆ ಬದಿಕೆ ಇದ್ರಿ ಅಲ್ವಾ. ನನ್ನ ಮಗಳು ಬರ್ತಡೇ ಬಿಟ್ಟು ಹಳ್ಳಿನ ಬರ್ತಡೇ ಬರ್ತಿದ್ರ. ಖಂಡಿತ ಮತ್ತೆ ಈ ಸಲ ನಾವು ಸ್ಪೆಷಲ್ ಪ್ರೋಗ್ರಾಮ್ ಇತ್ತು, ಅದಕ್ಕೋಸ್ಕರ ಬರ್ಲೇಬೇಕಾಯ್ತು. ಅಲ್ಲಿ ಬಂದವರು ಇಲ್ಲಿ ಬಂದ 2 ದಿವಸಕ್ಕೆ ನಾನು ಅಳಿಯನ ಬರ್ಡೇ ಆಯ್ತು. ಅಳಿಯನ ಬರ್ಡೇ ಗೊತ್ತಾದ್ಮೇಲೆ ಆಯ್ತು, ಪರವಾಗಿಲ್ಲ, ನನಗೇನ್ ಬೇಜಾರಿಲ್ಲ. ನನಗೇನಾಗ್ಬೇಕು, ನನ್ನ ಯಾರು ಪ್ರೀತಿ ಮಾಡದೇ ಇದ್ರು ನನ್ನ ಯಜಮಾನ್ರು ಮೊದಲು ನನಗೆ ಅಳಿಯ ಮತ್ತೆ ಮಗಳು ಅಳಿಯ ಎರಡು ಅಲ್ಲ, ಒಂದು ಮಗಳೊಟ್ಟಿಗೆ ಇಬ್ರು ಎರಡು ಕಣ್ಣು. ಫಸ್ಟಿಗೆ ನಾನು ಏನಿಲ್ಲ, ನಿಮ್ಗೆ ಮದುವೆ ಆದ್ಮೇಲೆ ಮುಗೀತು ಹೆಣ್ಮಕ್ಳು ಕತೆ ಹಿಂಗೇನೆ. ಸರಿ, ಇವಾಗ ಯಾವಾಗ್ಲೂ ನನ್ಗೆ ಕಚ್ತಾಳೆ, ನನ್ನ ಅವಳಿ ಕಚ್ಚಿ. ಅಮ್ಮ ಆ್ಯಂಡ್ ಮಾಮಿ ಅಲ್ಲಿ ಅಡುಗೆ ಮಾಡ್ತಾ ಇದ್ರೆ ನಾನು ಹೊರಗಡೆ ಹೋಗಬೇಕು, ಕೆಲವೊಂದು ಐಟಮ್ಸ್ನ ತರಬೇಕು ಅಂತ. ಅವ್ರೇನು ಬೇಡ ಅಂದಿದ್ದಾರೆ. ಬರ್ಲೆತ್ಸಿ ಏನು ಸಿಗುತ್ತೆ ಅದು ಮೋಸ್ಟ್ ಇಂಪಾರ್ಟೆಂಟ್ಲಿ ಇದನ್ನು ಫಿಕ್ಸ್ ಮಾಡಬೇಕು. ಗ್ಲಾಸ್ ಬ್ರೇಕ್ ಆಗೋಗಿದೆ ಗೊತ್ತಾ, ಹೊಸ್ತು ಇದು. ಬಟ್ ಅದು ಹೆಂಗೋ ಲೂಸ್ ಆಗಿಬಿಟ್ಟಿದೆ ಅನ್ಸುತ್ತೆ. ಟು ಗೆಟ್ ದಿಸ್ ಫಿಕ್ಸ್ಡ್. ಸೊ ಅದಕ್ಕೋಸ್ಕರ ಹೊರಗಡೆ ಹೋಗಬೇಕು. ಐ ಕ್ವಿಕ್ಲಿ ಡೂ ಮೈ ಸ್ಕಿನ್ ಕೇರ್ ಆಸ್ ಯೂಶ್ವಲ್. ಕೆಲವೊಂದು ಕ್ಷಣಗಳು ನಿಜಾನ ಅಂತಲೇ ನಂಬೋದಕ್ಕಾಗಲ್ಲ. ಯಾಕೆ ಗೊತ್ತಾ, ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಅಮ್ಮನ ಮಿಸ್ ಮಾಡ್ಕೋತಾ ಇದ್ದೀನಿ, ಅಮ್ಮನೂ ಇಲ್ಲಿ ಬಂದಿಲ್ಲ, ನಾನು ಊರಿಗೆ ಹೋಗಿಲ್ಲ ಅಂತ. ಬಟ್ ಈ ವಿಡಿಯೋದಲ್ಲಿ ಅಮ್ಮ ಆಲ್ರೆಡಿ ಇಲ್ಲಿದ್ದಾರೆ. ಸೋ ನೈಸ್. ಡ್ರೈ ಸ್ಕಿನ್ ನಂದು, ಸೊ ಹಾಗಾಗಿ ಮಾಯ್ಶ್ಚರೈಸರ್ ಜಾಸ್ತಿನೇ ಹಾಕೋಬೇಕಾಗುತ್ತೆ. ಕೇಕಾ? ದೀಪು ಅವ್ರು ಕೇಕ್ ಬೇಡ ಅಂತಿದ್ರು, ಅಂದ್ರೂ ಕೇಕ್ ಬಂದಿದೆ ಅವ್ರಿಗೆ. ಆ್ಯಕ್ಚುಲಿ ನಾನು ಸ್ಕಿನ್ ಕೇರ್ ಮಾಡ್ತಾ ಇರಬೇಕಾದ್ರೇ ಯಾರೋ ಬಂದರು ನಮಗೋಸ್ಕರ, ಪ್ರೀತಿಯಿಂದ ದೀಪು ಅವ್ರಿಗೋಸ್ಕರ ಒಂದು ಕೇಕ್ ಬಂತು. ಬೇಡನೇ ಅಂತಿದ್ರಲ್ಲ, ಕೇಕ್ ಬಂತು, ಕಟ್ ಮಾಡಿದ್ವಿ. ಆ ಕ್ಲಿಪ್ಸ್ನ ತೋರಿಸ್ತೀನಿ. ಬಟ್ ನನ್ನ ಸ್ಕಿನ್ ಕೇರ್ನ ಕಂಟಿನ್ಯೂ ಮಾಡಬೇಕು. ನಾನು ಯೂಸ್ ಮಾಡ್ತಾ ಇರೋದು ನನ್ನ ಸನ್ಸ್ಕ್ರೀನ್ಗೆ ಗಾರ್ನಿಯರ್ ಅವರ ಸೂಪರ್ UV ಇನ್ವಿಸಿಬಲ್ ಸಿರಮ್ ಸನ್ಸ್ಕ್ರೀನ್ನ. ಜಸ್ಟ್ ಟೇಕ್ ದಿಸ್ ಮಚ್. ತುಂಬ ಲೈಟ್ ವೇಟ್ ಫಾರ್ಮುಲಾ, ಲೈಕ್ ಯು ಕ್ಯಾನ್ ಸಿ. ಆ್ಯಂಡ್ ಲಾಟ್ಸ್ ಆಫ್ ಸನ್ಸ್ಕ್ರೀನ್, ಬಿಕಾಸ್ ಹೊರಗಡೆ ಹೋಗ್ತಾ ಇದ್ದೀನಿ. ನಾನು ಸಿಕ್ಕಾಪಟ್ಟೆ ಬಿಸಿಲು ಬೇರೆ ಇದೆ ಗೊತ್ತಾ. ಅದೆಷ್ಟು ವೀಡಿಯೋಸಲ್ಲಿ ನಾನು ಸ್ಕಿನ್ ಕೇರ್ ಹೇರ್ ಕೇರ್ ಬಗ್ಗೆ ಮಾತಾಡ್ತಾನೆ ಇರ್ತೀನಿ, ಬಿಕಾಸ್ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಪ್ರತಿಯೊಬ್ಬರಿಗೂ. ಆ್ಯಂಡ್ ಇವತ್ತು ನನ್ನ ಗೋ ಟು ಸನ್ಸ್ಕ್ರೀನ್ ಬಗ್ಗೆ ಮಾತಾಡ್ತಾ ಇದ್ದೀನಿ. 10ರಲ್ಲಿ 9 ಜನ ಇದನ್ನು ರೆಕಮೆಂಡ್ ಮಾಡ್ತಾರೆ. ಇದು ಗಾರ್ನಿಯರ್ ಅವರ ಸೂಪರ್ UV ಇನ್ವಿಸಿಬಲ್ ಸಿರಮ್ ಸನ್ಸ್ಕ್ರೀನ್ ಗೊತ್ತಾ. ಇದರಲ್ಲಿ SPF 50 ಇದೆ, PA4+ ಇದೆ ಆ್ಯಂಡ್ ಪ್ರೊವೈಡ್ಸ್ ಅಲ್ಟಿಮೇಟ್ ಸನ್ ಪ್ರೊಟೆಕ್ಷನ್. ನಮ್ಮ ಸ್ಕಿನ್ನ ಹಾರ್ಶ್ UV ರೇಸಿಂದ ಪ್ರೊಟೆಕ್ಟ್ ಮಾಡುತ್ತೆ. ಲೈಟ್ ವೇಟ್, ನಾನ್ ಸ್ಟಿಕ್ಕಿ ಆ್ಯಂಡ್ ಯಾವುದೇ ರೀತಿಯ ವೈಟ್ ಕಾಸ್ಟ್ ಕೂಡ ಇರಲ್ಲ. ಎಫರ್ಟ್ಲೆಸ್ಲಿ ಸ್ಕಿನ್ನಲ್ಲಿ ಅಬ್ಸಾರ್ಬ್ ಆಗುತ್ತೆ. ಆಲ್ಸೋ ಇದರಲ್ಲಿ ವೈಟಮಿನ್ C ಇದೆ, ವಿಚ್ ಮೀನ್ಸ್ ಡಾರ್ಕ್ ಸ್ಪಾಟ್ಸ್ನ ಕರೆಕ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಸ್ಕಿನ್ನ ಬ್ರೈಟನ್ ಅಪ್ ಮಾಡುತ್ತೆ ಓವರ್ ದ ಟೈಮ್. ಡಬಲ್ ಬೆನಿಫಿಟ್ಸ್ ಇನ್ ಒನ್ ಪ್ರಾಡಕ್ಟ್ ಗೊತ್ತಾ. ನೀವು ನೋಡ್ತಾ ಇದ್ದೀರಲ್ವಾ, ಸ್ಟಿಕಿನೆಸ್ ಇಲ್ಲ, ಹೆವಿ ಅಂತಲೂ ಅನಿಸಲ್ಲ. ಸೊ ನಾನು ಇವಾಗ ಕ್ವಿಕ್ಕಾಗಿ ಹೊರಗಡೆ ಹೋಗಬೇಕು. ಕಾಜಲ್ ಹಚ್ಕೋತೀನಿ ಆ್ಯಂಡ್ ಸ್ವಲ್ಪ ಲಿಪ್ಸ್ಟಿಕ್, ಸೊ ದ್ಯಾಟ್ ನನ್ನ ಲುಕ್ ಕಂಪ್ಲೀಟ್ ಆಗುತ್ತೆ ಅಂತ ಅಷ್ಟೇ. ನನ್ನ ಪ್ರೀತಿಯ ಪತಿಗೆ ಏನಾದರೂ ತರಬೇಕು ಅಂತ ಆಸೆ. ಲಾಸ್ಟ್ ಮಿನಿಟ್ ಪ್ಲ್ಯಾನಿಂಗ್ ಆದ್ರೂ ಪ್ರೀತಿಯಿಂದ ಮಾಡಿದ್ರೆ ಯಾರಾದ್ರೂ ಇಷ್ಟಪಡ್ತಾರೆ ಅಲ್ವಾ. ಪ್ರೆಷರ್ ಏನೂ ಇಲ್ಲ, ಎಷ್ಟಾಗುತ್ತೆ ಆ ರೀತಿಯಲ್ಲಿ ಫ್ಯಾಮಿಲಿ ಜೊತೆ ಸೆಲೆಬ್ರೇಟ್ ಮಾಡೋದು ಅಷ್ಟೇ. 4 ಗಂಟೆ ಆಗಿದೆ. 6 ಗಂಟೆ ಅಷ್ಟೊತ್ತಿಗೆ ನಾನು ಮನೆಗೆ ವಾಪಸ್ ಬರಬೇಕು. ಸರಿ, ಆಮೇಲೆ ಮಾತಾಡ್ತೀನಿ, ಆಮೇಲೆ ಸಿಗ್ತೀನಿ. ಆ್ಯಂಡ್ ಐ ಆಮ್ ಶ್ಯೂರ್ ಈ ವಿಡಿಯೋನ ನೀವು ಇಷ್ಟಪಡ್ತೀರಾ. ಸೊ ಲೆಟ್ಸ್ ಕ್ವಿಕ್ಲಿ ಗೋ.
ದೀಪು ಅವರ ಹುಟ್ಟುಹಬ್ಬಕ್ಕೆ ತುಂಬ ಜನ ವಿಶಸ್ ಕಳಿಸಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ, ನಿಮ್ಮ ವಿಶಸ್ ತುಂಬಾ ಖುಷಿ ಕೊಡ್ತು ನಮ್ಮೆಲ್ರಿಗೂ. ಯಾರಿಗೂ ನೋವು ಮಾಡದೆ ಎಲ್ಲರ ಜೊತೆ ಸಮಾಧಾನದಿಂದ ಮಾತಾಡುವಂಥ ವ್ಯಕ್ತಿ. ಯಾರು ಎಷ್ಟೇ ನೋವು ಮಾಡಲಿ, ಬಟ್ ಅವ್ರಿಗೆ ನಾವು ಉತ್ತರ ಕೊಡಬೇಕಾದ್ರೆ ಅವ್ರ ಮನ್ಸಿಗೆ ನೋವು ಆಗಬಾರ್ದು ಅಂತ ಪ್ರತಿ ಸತಿ ಯೋಚನೆ ಮಾಡುವಂಥ ವ್ಯಕ್ತಿ. ಎಸ್, ವಿ ಆರ್ ಆಲ್ ಲಕ್ಕಿ ಟು ಹ್ಯಾವ್ ಎಮ್ ಇನ್ ದ ಫ್ಯಾಮಿಲಿ. ನಾನು ಇವಾಗ ಮಟನ್ ಸಾಂಬಾರು ಮಾಡೋಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಫ್ರೈ ಮಾಡ್ಕೊತ ಇದ್ದೀನಿ. ಆಮೇಲೆ ಪೇಸ್ಟ್ ಮಾಡಿ ಒಗ್ಗರಣೆಗೆ ಹಾಕೋದು. ಅಲ್ಲಿಗ ಬಿರಿಯಾನಿ ರೈಸ್ ತರ್ಲಿಕ್ಕೆ ಅಂಗಡಿಗೆ ಹೋಗುದು. ನನ್ನ ಮಗಳು ಅಳಿಯರ ಬರ್ತಡೆಗೆ ಬಿರಿಯಾನಿ ರೈಸ್ ಉಂಟು ಹೇಳಿದ್ದು. ಅಲ್ಲಿ ಹುಡುಕಿದ್ರೆ ಇಷ್ಟೇ ಒಂಚೂರು, ಇಷ್ಟೇ ಒಂಚೂರು. ಅವ್ರಿಗೆ ಹೆಂಗ್ ಮನ್ಸ್ ಬರುತ್ತೆ ಕಂಪ್ಲೇಂಟ್ ಅಲ್ಲ, ಅವಳು ಲಾಸ್ಟ್ ಟೈಮ್ ತಂದಾಗ ಇದೆ ಅನ್ಕೊಂಡವಳು. ಪಾಪ ಅವಳತೆ ಅದಕ್ಕೆ ನಾನು ಒಳ್ಳೆ ಬ್ರ್ಯಾಂಡ್ ಹೆಚ್ಚಿಗೆ ಇಟ್ಕೊಂಡು ರೈಸ್ ತರ್ಲಿಕ್ಕೆ ಅವಳಿಗೆ ಇದೆ ಅನ್ಕೊಂಡು ಕಟ್ ಮಾಡಿದ್ರೆ ಏನಾಗುತ್ತೆ. ಟೈಮ್ ಪಾಸ್ ಮಾಡಿದ್ದು ಸಾಕು, ನನ್ನ ಹತ್ರ ಟೈಮ್ ಇಲ್ಲ ಅಂತ ಹೊರಟೆ ನಾನು. ಫಸ್ಟ್ ಸ್ಟಾಪ್ ಮನೆ ಹತ್ರನೇ ಇರುವಂಥ ಟೈಟನ್ ಶೋರೂಮ್ಗೆ. ಬಿಕಾಸ್ ಇಲ್ಲಿ ನನ್ನ ಸ್ಪೆಕ್ಟಿಕಲ್ಸ್ನ ಫಿಕ್ಸ್ ಮಾಡಬೇಕು. ಬೇಗನೆ ಕೊಟ್ಟರು, 5 ಮಿನಿಟ್ಸಲ್ಲಿ ಟಡಾ ಬೇಗನೆ ಕೊಟ್ಟರು. ಐ ಆಮ್ ಡನ್. ಐ ಕ್ಯಾನ್ ಸಿ ಎವ್ರಿಥಿಂಗ್ ಪ್ರಾಪರ್ಲಿ, ಕ್ಲಿಯರ್ಲಿ ಎಲ್ಲ ಕಾಣಿಸುತ್ತೆ. ನನ್ನ ಮುಖಕ್ಕೆ ಗ್ಲಾಸಸ್ ಸೆಲೆಕ್ಟ್ ಮಾಡೋದು ತುಂಬಾ ಕಷ್ಟ. ಇದು ಹೆಂಗಿದೆ? ಯಾವುದೇ ರೀತಿಯ ಸೆಲೆಬ್ರೇಷನ್ಸ್ ಬೇಡ ಅಂತ ದೀಪು ಅಂದಿದ್ರೆ, ಸೊ ನಾನು ಸುಮ್ಮನೆ ಆಗಿದ್ದೆ. ಆಮೇಲೆ ಮನ್ಸು ಕೇಳಲಿಲ್ಲ, ಮಾಡಬೇಕು ಏನಾದರೂ ಅಂತ ಅಂದ್ಕೊಂಡು ಲಾಸ್ಟ್ ಮಿನಿಟ್ ಪ್ಲ್ಯಾನ್ ಆಗಿದ್ದರಿಂದ ಸಂಜೆ ಹೋದನ್ನ ನಾನು ಹುಡ್ಕಾಡ್ಕೊಂಡು ನನಗೇನು ಬೇಕೋ ಅದು ಸಿಗ್ತಾನೆ ಇರಲಿಲ್ಲ. ಎಷ್ಟೊಂದು ಕಡೆ ಟ್ರೈ ಮಾಡಿದ್ದೆ ಗೊತ್ತಾ. ಅದಕ್ಕೆ ಹೇಳೋದು, ಏನಾದರೂ ಸ್ಪೆಸಿಫಿಕ್ ಆಗಿದ್ದರೆ ಪ್ರೀ ಆರ್ಡರ್ ಮಾಡಬೇಕು ಅಂತ. ನಿಮಗೆ ಗೊತ್ತಿತ್ತಾ ಸನ್ಸ್ಕ್ರೀನ್ನ ರೀಅಪ್ಲೈ ಮಾಡಬೇಕಾಗುತ್ತೆ ಅಂತ. ಆ್ಯಂಡ್ ಲಿಕ್ವಿಡ್ ಫಾರ್ಮಲ್ ಇದ್ರೆ ಇಟ್ಸ್ ಗೋನ್ ಬಿ ಡಿಫಿಕಲ್ಟ್, ಬಟ್ ಹೌ ಬಟ್ ಸ್ಪ್ರೇ ಫಾರ್ಮಲ್ ಇದ್ರೆ ಇಟ್ಸ್ ಗೋನ್ ಬಿ ಸೂಪರ್ ಈಸಿ ಅಲ್ಲ. ಇವತ್ತು ನಾನು ಯೂಸ್ ಮಾಡ್ತಾ ಇರೋದು ಗಾರ್ನಿಯರ್ ಅವರ ಸೂಪರ್ UV ಇನ್ವಿಸಿಬಲ್ ಏರ್ ಮಿಸ್ಟ್ ಸನ್ಸ್ಕ್ರೀನ್. ಗೊತ್ತಾ, ವೆರಿ ಸಿಂಪಲ್. ನೀವು ಎಲ್ಲೇ ಹೋಗಿ ಯು ಕ್ಯಾನ್ ಅಬ್ಸಲ್ಯೂಟ್ಲಿ ಯೂಸ್ ದಿಸ್ and you're done. ಸ್ವಲ್ಪ ಟೆನ್ಷನ್, ಓಡಾಟ ಜೊತೆಗೆ ಸ್ವೆಟ್ ಅಂದ್ರೂ ಈ ಸನ್ಸ್ಕ್ರೀನ್ ಹೆಂಗೆ ಕೂತಿದೆ ನೋಡಿ ಸ್ಕಿನ್ ಮೇಲೆ. ನೋ ಸ್ಟಿಕ್ಕಿನೆಸ್, ಜೊತೆಗೆ ಹೆವಿ ಅಂತೂ ಅನಿಸ್ತಾನೆ ಇಲ್ಲ. ನಾನು ಯಾವಾಗಲೂ ಹೇಳ್ತೀನಿ ಸನ್ಸ್ಕ್ರೀನ್ ವೆರಿ ಇಂಪಾರ್ಟೆಂಟ್ ಅಂತ. ಆ್ಯಂಡ್ ಗಾರ್ನಿಯರ್ ಅವರ ಸೂಪರ್ UV ರೇಂಜ್ ಮೇಕ್ಸ್ ಇಟ್ ಸೀಮ್ಲೆಸ್, ಎಫೆಕ್ಟಿವ್ ಆ್ಯಂಡ್ ನನ್ನ ರೂಟೀನ್ಗೆ ಅಬ್ಸಲ್ಯೂಟ್ಲಿ ಪರ್ಫೆಕ್ಟ್ ಆಗಿದೆ ಗೊತ್ತಾ. ಒಂದು, ಇಟ್ ಇಸ್ ಲೈಟ್ ವೇಟ್ ಆ್ಯಂಡ್ ಈಸಿಲಿ ಕ್ಯಾರಿ ಮಾಡ್ಬೋದು. ಆಲ್ಸೋ ಯುವರ್ ಸ್ಕಿನ್ ವಿಲ್ ಥ್ಯಾಂಕ್ ಯು, ಬಿಕಾಸ್ ಇದರಿಂದ ನಿಮಗೆ 99% ಅಷ್ಟು ಸನ್ ಪ್ರೊಟೆಕ್ಷನ್ ಸಿಗುತ್ತೆ. ಮೋಸ್ಟ್ ಇಂಪಾರ್ಟೆಂಟ್, ನೀವು ಇನ್ನ ಸನ್ಸ್ಕ್ರೀನ್ ಯೂಸ್ ಮಾಡ್ತಾ ಇಲ್ಲ ಅಂದರೆ ಇವಾಗಲೇ ಟ್ರೈ ಮಾಡಿ ಗಾರ್ನಿಯರ್ ಅವರ ಸೂಪರ್ UV ಇನ್ವಿಸಿಬಲ್ ಸಿರಮ್ ಸನ್ಸ್ಕ್ರೀನ್ ಆ್ಯಂಡ್ ನೀವೇ ಡಿಫ್ರೆನ್ಸ್ನ ನೋಡ್ತೀರಾ. ನಾನು ಸ್ಮೂರ್ಗೆ ಹೋದೆ, ತುಂಬ ಕೆಫೇಸ್ಗೆ ಹೋದೆ, ಬೆಸ್ಟ್ ಕೇಕ್ ಸ್ಟೋರ್ಸ್ ಇನ್ ಇಂದ್ರಾನಗರ್ ಎಲ್ಲ ಕಡೆ ಹೋದ್ರೂ ನನಗೆ ಹೆಂಗೆ ಬೇಕೋ ಹಂಗೆ ಸಿಗಲಿಲ್ಲ ಆಯಿತಾ. ಮತ್ತೆ ನಾನು ವಾಪಸ್ ಸ್ಮೂರ್ಗೆ ಹೋಗಿನೇ ಅಲ್ಲಿ ಏನಿತ್ತು ಅದನ್ನು ಆಯ್ಕೆ ಮಾಡ್ಕೊಂಡು ಬಂದೆ. ಇದಕ್ಕೆ ಹೇಳೋದು, ಎಲ್ಲ ಮುಂಚೆನೇ ಪ್ಲ್ಯಾನ್ ಮಾಡಿ ಪ್ರೀ ಆರ್ಡರ್ ಮಾಡಿದ್ರೆ ಈ ಸಮಸ್ಯೆನೇ ಇರಲ್ಲ ಅಲ್ವಾ. ಲರ್ನಿಂಗ್ ಲೆಸನ್. 4 o'clock ಹೋಗಿ ಇವಾಗ 7:30 ಬಂದಿದ್ದೀನಿ. ಬಟ್ ಅಂದ್ರೂ ಮೈ ಸ್ಕಿನ್ ಇಸ್ ಆಲ್ ಗುಡ್. ಯಾವುದೇ ರೀತಿಯ ಸ್ಟಿಕ್ಕಿನೆಸ್ ಇಲ್ಲ. ಇಲ್ಲಿ ಮನೆಗೆ ಬಂದರೆ ಮಾಮಿ ಅಮ್ಮಂದು ಅಡುಗೆ ಆಗಿದೆ ಅಂತ ನೋಡ್ಬೇಕು ಏನೇನು ಮಾಡಿದ್ದಾರೆ ಅಂತ. ಮಸಾಲಾ ಫ್ರೈನೇ ಆಗ್ಬಿಟ್ಟಿದೆ ಫುಲ್ಲು. ಓ ಸೂಪರ್ ಅಲ್ಲ. ಆಮೇಲೆ ಬಿರಿಯಾನಿ ಆಗಿದೆ, ಇಲ್ಲಿ ಸಾಂಬಾರ್ ಆಗಿದೆ. ಇದು ಫಿಶ್ ಮಸಾಲಾ ಫ್ರೈ ಎರಡರಲ್ಲಿ ಇದೆಯಾ? ಎರಡರಲ್ಲಿ ಮಾಡಿದ್ದೇನೆ, ಯಾಕಂದ್ರೆ ಅದು ಪುಡಿ ಆಗ್ಬಾರ್ದು ಅಂತ ಬೇರೆ ಬೇರೆ ಮಾಡಿದ್ದೇನೆ. ಇದು ದಮ್ ಬಿರಿಯಾನಿ, ಚಿಕನ್ ಬಿರಿಯಾನಿ. ಇನ್ನ ಏನಿದೆ? ಗುಲಾಬ್ ಜಾಮೂನ್. ಮಾಮಿ ತೋರಿಸಿ. ಮಟನ್ ಸಾಂಬಾರ್, ಅವರೆಕಾಳು ಹಾಕಿ ಮಟನ್ ಸಾಂಬಾರ್ ಮಾಡಿದ್ವಿ. ಇದು ಗುಲಾಬ್ ಜಾಮ್ ಪಾಕ ರೆಡಿ ಮಾಡಿ ಇಟ್ಟಿದ್ದೇವೆ. ಈಗ ಅದು ಕಲಸಿ ಹಾಕಬೇಕಿತ್ತು ಫ್ರೈ ಮಾಡಿ. ಪ್ರೀತಿಯ ಮಗನಿಗೆ, ಅಳಿಯನಿಗೆ ಪ್ರೀತಿಯಿಂದ ಮಾಡಿರುವಂಥ ಒಂದಷ್ಟು ವೆರೈಟೀಸ್ನ ಕ್ಲೋಸ್ ಅಪ್ ತೋರಿಸ್ತಾ ಇದ್ದೀನಿ. ಇನ್ನೇನು ನಾವು ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ವೇಟ್ ಮಾಡ್ತಾ ಇದ್ದೀವಿ. ಅದಾದಮೇಲೆ ಒಂದು ಪುಟ್ಟ ಸೆಲೆಬ್ರೇಷನ್. ಈಗ ಗುಲಾಬ್ ಜಾಮ್ ಮಾಡಿ ಲಾಸ್ಟ್ ಐಟಮ್. ಇರೋ ಕಲರ್ ಏರ್ಪಾಡ್ದೆ.
ಅಮ್ಮ ಗುಲಾಬ್ ಜಾಮೂನ್ನ ನಮ್ಮ ಬರ್ತ್ಡೇ ದಿನ, ಸ್ಪೆಷಲ್ ಡೇಸ್ ದಿನ, ಚಿಕ್ಕ ವಯಸ್ಸಲ್ಲಿದ್ದಾಗ ಯಾವಾಗಲೂ ಮಾಡ್ತಾಯಿದ್ರು ಗೊತ್ತಾ. ಅವತ್ತಿಂದ ಇವತ್ತಿನ ತನಕ ಟೇಸ್ಟಲ್ಲಿ ಒಂದು ಸ್ವಲ್ಪನೂ ವ್ಯತ್ಯಾಸ ಇಲ್ಲ. ಅದೇ ರೀತಿ ಪರ್ಫೆಕ್ಟಾಗಿ ಟೇಸ್ಟಿಯಾಗಿ ಮಾಡ್ತಾರೆ. ಆ್ಯಂಡ್ ಇದನ್ನು ನಾನು ಹಿಂಗೆ ತಿನ್ನೋದಕ್ಕೂ ಇಷ್ಟಪಡ್ತೀನಿ ಗೊತ್ತಾ. ಸೋ ಗುಡ್. ಖುಷಿಯಿಂದ ಮಾಡಿ, ಮುಖ ಯಾಕೆ ಹಾಗೆ ಮಾಡಿ ಮಾಡು. ಮೋನಪುರ ತೋಚಿ ಹೊಡ್ಸಿ ಅಲ್ಲ ಮುಖ ಕಾಣ್ಬೋದು. ಮೋನೆ ನೋಡಿ ಆಯ್ತಾ ನಮ್ಮ ಅಮ್ಮಂದು. ಮೋನೆ ನೋಡಿ ಆಯ್ತಾ, ನೀವೆಲ್ಲ ಹೇಳ್ತೀರಲ್ಲ ಮೋನೆ ಚಂದ ಉಂಟಂತ ನೋಡಿ. ಅವ್ರಂಗೆ ಕ್ಯಾಮರಾ ಇಡ್ಬೇಕಾದ್ರೆ ಸ್ಮೈಲ್ ಮಾಡ್ತಾರೆ, ಇಲ್ಲ ಆದರೆ ಹೆಂಗೆ. ಇವತ್ತು ಅಳಿಯನ ಬರ್ತಡೇ ಅಲ್ವಾ, ಸ್ಮೈಲೇ ನಮಗೆ ಬೆಳಿಗ್ಗೆಯಿಂದ ಖುಷಿ ಡೇ. ಅದು ಅಳಿಯ ಅಂತ. ಇದು ಮಗಳ ಮೇಲೆ ಸಿಟ್ಟಲ್ಲಿ ಬಂದು ಮಗಳು ಒಂದ್ಸಲ ನಂಗೆ ಸರಿ ಬೈತಾಳೆ. ಆ ಸಿಟ್ಟೆಲ್ಲ ಈಗ ಇದ್ರ ಅಳಿಯ ಮೇಲೆ ಸಾರಿ ಅಳಿ ಅಂದ್ರೆ ನೋವೇ ಆಗ್ಬಾರ್ದು, ಒಂಚೂರು ನೋವಾಗ್ಬೋದು ಅಲ್ಲ. ಮಗನಿಗೆ ಬೈತಾ ನಂಗೆ ಇಲ್ಲ, ಒಂದ್ಸಲ ಪ್ರೀತಿ ಮಾಡ್ತಾರೆ. ಪ್ರೀತಿ ಮಾಡಿದಾಗ ಸಾಫ್ಟ್ ಆಗಬೇಕು. ಸೊಸೆಗೆ ಸೊಸೆ ಬೈಯೋದಿ ಹೇಳ್ತಾಳೆ, ಇದ್ದದಂಗೆ ಇದ್ದಾಗ ಹೇಳ್ತಾಳೆ, ಬೈಯೋದಿ ಅಂದ್ರೆ ಇವಳ ತರನೇ ಏನಿದ್ರು ಹೇಳಿಬಿಡ್ತಾಳೆ. ಅಲ್ಲ, ಜನರೆಲ್ಲ ಅನ್ಕೋಬೇಕು ನಾನು ಬರೇ ಬಯ್ಯೋ ಹುಡುಗಿ ಅಂತ. ಅಲ್ಲ, ಮಗಳು ಬೈಯೋದಂದ್ರೆ ಈಚೆಯಿಂದ ಬೈದು ಆಚೆಯಿಂದ ಹಿಂದೆ ನೋಡಿ ಹೀಗೆ ಮಾಡ. ಬೈಯೋದಂದ್ರೆ ಹಾಗೆ. ಯಾವ ಮಗ ಇದು ಕೊಡಿ ಯಾವ ನಾನು. ಇಷ್ಟೊತ್ತು ದೀಪು ಅವರು ನಿದ್ದೆನೇ ಮಾಡ್ತಾಯಿದ್ರು ಗೊತ್ತಾ. ಇನ್ನು ಎದ್ದು ಬಿಟ್ಟು ಮೆಡಿಟೇಷನ್ ಮಾಡ್ತಾರೆ, ಅದಾದಮೇಲೆ ಪ್ರತಿದಿನ ಓದ್ತಾರೆ. ಅಷ್ಟರಲ್ಲಿ ನಮ್ಮ ಕೆಲಸ ಎಲ್ಲ ಬೇಗ ಬೇಗ ಆಗಬೇಕು. ಆ್ಯಂಡ್ ಅದಕ್ಕೆ ಕಾಲ್ ಬಂದಿತ್ತು. ಅರ್ಲಲ್ಲೇ ರಣ್ಣೆಲ್ಲ ಒಣಸು ಚಿಕನ್ ಬಿರಿಯಾನಿ, ಬಕ್ಕ ಮಾಂಜಿ ಮಸಾಲ ಫ್ರೈ, ಬಕ್ಕ ರೇಣುಕನ ಮಟನ್ ಸಾರು, ಎನ್ನ ಗುಲಾಬ್ ಜಾಮೂನು, ಬಕ್ಕ ತಿಳಿಸಾರು, ಕ್ಯಾಬೇಜ್ ಬಾಜಿ, ಬೊಕ್ಕ ಎನ್ನ ಕೇಕ್, ಎನ್ನ ಗುಲಾಬ್ ಜಾಮೂನ್. ಒಂದು ಮಾತು ಹೇಳಲ್ಲ, ನಾವು ಹೆಣ್ಮಕ್ಳು ಮಾತ್ರ ಅಲ್ಲ, ಬಟ್ ಗಂಡು ಮಕ್ಳಿಗೂ ಈ ಥರ ಏನಾದರೂ ಸರ್ಪ್ರೈಸ್ ಅಥವಾ ಸ್ಪೆಷಲ್ ಡೇಸ್ಗೆ ಸ್ಪೆಷಲಾಗಿ ಟ್ರೀಟ್ ಮಾಡಿದಾಗ ಅವರು ಎಷ್ಟು ಇಷ್ಟಪಡ್ತಾರೆ ಗೊತ್ತಾ. ಎಕ್ಸ್ಪ್ರೆಸಿವ್ ಆಗಿರಲ್ಲ, ಬಟ್ ದೇ ಲೈಕ್ ಇಟ್. ತುಪ್ಪದ ಗುಲಾಬ್ ಜಾಮ್, ತುಪ್ಪದ ಗುಲಾಬ್ ಜಾಮ್, ಮನೆಯಲ್ಲೇ ತಯಾರು ಮಾಡಿದ ತುಪ್ಪದ ಗುಲಾಬ್ ಜಾಮ್. ತುಂಬ ವೆರೈಟೀಸ್ ಇದೆಯಲ್ವಾ. ಸೊ ಪುಟ್ಟು ಮುದ್ದೆ. ನಾವು ಗೌಡ್ರ ಮುದ್ದೆ ಮಾಡಾಯ್ತು. ನಾವು ಗೌಡ್ರೆ ಮುದ್ದೆ ಹಿಡಿಯೋಲ್ಲ, ಕಟ್ಟಿಸ್ ಮಾಡಿ ಅಲ್ಲ, ಈಗ ಯಾಕೆ ಅಂದರೆ ಕ್ವಾಂಟಿಟಿ ಜಾಸ್ತಿ ಎಲ್ಲ ಮಾಡಿದೀವಿ. ಮುದ್ದೆ ಮೂರೇ ಮಾಡಿದ್ರೆ ಅಂತ ಅನ್ಕೊಂಬೇಡಿ. ಯಾಕೆಂದರೆ ವೈಟ್ ರೈಸು, ಮತ್ತು ಬಿರಿಯಾನಿ, ಫಿಶ್ ಫ್ರೈ, ಆಮೇಲೆ ಮಟನ್ ಸಾಂಬಾರ್, ಆಮೇಲೆ ಅಷ್ಟೇ. ಇಷ್ಟ ಗುಲಾಬ್ ಫಿಶ್ ಮಸಾಲ, ಗುಬಾಲಿ ಜಾಮ್, ಗುಬಾಲಿ ಜಾಮ್ ಅಲ್ಲ, ಗುಲಾಬಿ ಜಾಮ್, ಗುಲಾಬಿ ಜಾಮ್ ನೋಡಿ, ಇದು ಗುಬಾಲಿ ಜಾಮ್ ಆಯ್ತು. ಅದಕ್ಕೆ ಇದು ಮುದ್ದೆ ಕಡಿಮೆ ಮಾಡಿದ್ವಿ. ನನಗಿಲ್ವಾ ತುಪ್ಪದ್ದು? ತಿಂಪನ ಮಂಜು ಕಿತ್ತೆ ತಿಂದು ಒಂದು ಬದುದು ಜಿ ಬದುಲು ನನಗೆ ಈ ಥರ ಇಷ್ಟ. ಖಾಲಿ ತಿನ್ನೋ ಚಂದ. ಕಾಯ್ದಿನ ಕುಡಿಲಿ ಸಾಕಾ? ಸದ್ಯಕ್ಕಿಷ್ಟೇ. ಆದರೆ ಮಾಮಿ ಅಮ್ಮನಿಗೆ ಏನಕ್ಕೆ ದೀಪು ಮೇಲೆ ಅಷ್ಟೊಂದು ಪ್ರೀತಿ, ಕೆಲವೊಂದು ವಿಚಾರಗಳು ಅವ್ರು ಹಂಚ್ಕೊಂಡಿದ್ರು. ಅದನ್ನು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡೋದಕ್ಕಾಗಿಲ್ಲ, ಬಟ್ ನೆಕ್ಸ್ಟ್ ವಿಡಿಯೋದಲ್ಲಿ ಡೆಫಿನೆಟಾಗಿ ಶೇರ್ ಮಾಡ್ತೀನಿ. ಕೆಲವೊಂದು ಇನ್ಸ್ಪೈರಿಂಗ್ ವಿಷಯಗಳು ನೀವು ಖಂಡಿತವಾಗ್ಲೂ ಇಷ್ಟಪಡ್ತೀರಾ. ಆ್ಯಂಡ್ ಇಲ್ಲಿ ನಾನು ಪಪ್ಪ ಸೇರಿ ಪುಟ್ಟದಾಗಿರೋಂಥ ಡೆಕೋರ್ ಏನಾದರೂ ಮಾಡೋಣ ಅಂತ ಟ್ರೈ ಮಾಡ್ತಾ ಇದ್ದೀವಿ ಅಷ್ಟೇ. ಮತ್ತೆ ಸಿಗ್ತೀನಿ ಆದಷ್ಟು ಬೇಗ. ಅಲ್ಲಿ ತನಕ ನಿಮ್ಮ ಕನ್ನಡತಿಯನ್ನು ಸದಾ ಪ್ರೋತ್ಸಾಹಿಸಿ, ಪ್ರೀತಿ ಸದಾ ಹೀಗೆ ಇರಲಿ. ವಿಡಿಯೋ ಇಷ್ಟವಾದಲ್ಲಿ ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಆ್ಯಂಡ್ ನಿಮ್ಮ ಫೀಡ್ಬ್ಯಾಕ್ಸ್ ಯಾವಾಗಲೂ ವೆಲ್ಕಮ್. ಸೊ ಏನಾದರೂ ಇದ್ದರೆ ಶೇರ್ ಮಾಡೋದನ್ನು ಮರಿಬೇಡಿ. ನೆನಪಿರಲಿ, ನಿಮ್ಮ ಸುತ್ತಮುತ್ತ ಇರೋರನ್ನ ಆದಷ್ಟು ಪ್ರೀತಿ ಮಾಡಿ. ಎವ್ರಿ ಮೊಮೆಂಟ್ ಇಸ್ ವೆರಿ ಪ್ರೆಷಸ್. ಬಾಯ್.